ಫ್ರೆಂಡ್ಸ್, ನಾನಿವತ್ತು ಒಬ್ಬರು ರೈತರ ಕಷ್ಟ ಏನು ಅಂತ ಕೇಳಕ್ಕೆ ಬಂದಿದ್ದೀನಿ. ರೈತರ ಕಷ್ಟ ಏನು ಅಂತ ಅದೇ ಈ ವಿಡಿಯೋ. ಬನ್ನಿ, ಈಗ ನಾನು ಯಾರೋ ಒಬ್ಬರು ಮನೆಗೆ ಬಂದಿದ್ದೀನಿ ನೋಡಿ. ನಾನೀಗ ಆಚೆ ಇದ್ದೀನಿ, ಗೇಟಿಂದ ಆಚೆ ಬನ್ನಿ. ಯಾರು ಇದ್ದೀರಾ ನೋಡಿ. ಅವ್ರು ಯಾರೋ ಗೊತ್ತಿಲ್ಲ. ನೋಡಿ ಅಲ್ಲಿದ್ದಾರೆ ರೈತರು, ಅಲ್ಲಿದ್ದಾರೆ. ಬನ್ನಿ, ಏನು ಕಷ್ಟ ಅಂತ ಕೇಳೋಣ. ಸರ್, ನಾನು ಇವತ್ತು ಯೂಟ್ಯೂಬ್ ಚಾನಲಿಂದ ಕೊಡಿ ಸರ್. ನೋಡಿ, ರೈತರಂದ್ರೆ ಹಿಂಗೆ ಬನ್ಸತ್ನ ನೀರು ಕುಡಿತೀರಾ ಅಂತ ಕೇಳಿದ ನಮ್ಮನ್ನ. ಅದು ರೈತರಂದ್ರೆ ನೋಡಿ, ಹಂಗಿದೆ ಎಲ್ಲ ಫುಲ್. ಪಾಪ ಎಷ್ಟ ಪಟ್ಟಿ ಹಿಂಗೆಲ್ಲ ಮಾಡಿದ್ದಾರೆ. ಬೋರ್ ನೀರು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಆ ಊರ್ಲೆಲ್ಲ ಆ ತರ ಬರಲ್ಲ ನೀರು, ಇದು ಒಳ್ಳೆ ನೀರು ನೋಡಿ. ಯಾವಾಗಲೂ ಇದಕ್ಕ ಇದು ಮಾಡೋದೆ. ಬಾ ಕೂತ್ಕೋ, ಸುಮ್ಮನಿರ. ಹೇಳಿ ಮೇಡಮ್, ಏನು? ನಾನೊಂದು ಸ್ವಲ್ಪ ಒಂದಿನ ನಾನು ಯೂಟ್ಯೂಬ್ ಚಾನಲ್ ಫಸ್ಟ್ ಇದು ಮಾಡ್ತಿರೋದು. ಯಾವ ನಿಮ್ದು? ನಂದು ಬಂದು ಬೆಂಗಳೂರು. ನಾನು ಓದ್ತಿರೋದು PUC. ಅದು ನಾನು ಫಸ್ಟ್ ವ್ಲಾಗ್ ಮಾಡ್ತಿದ್ದೀನಿ. ನಂದು ಫಸ್ಟ್ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂದ್ರೆ ರೈತರದ್ದು ಸಮಸ್ಯೆ ಏನು ಅಂತ ಗೊತ್ತಾಗಬೇಕು. ಫಸ್ಟ್ ವ್ಲಾಗ್ ಅದೇ ನಂದು. ನಾನು ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ. ನಂದು ಯೂಟ್ಯೂಬ್ ಚಾನಲ್ ಹೆಸರು ಬಂದು ಶಿವ ಶರಣಿ ಅಂತ. ಹೌದಾ? ನಂದಿದೆ ಫಸ್ಟ್ ವ್ಲಾಗ್ ಮಾಡ್ತಿರೋದು. ನಾನು ಇವತ್ತೇನು ಕಷ್ಟ ಅಂದ್ರೆ ನಿಮ್ ಕಷ್ಟ ಏನಿದೆ ಅಂತ ಕೇಳಕ್ ಬಂದಿದ್ದೀನಿ ಸರ್. ನಿಮ್ಗೆ ಏನು ಇದೇನು ರಾಗಿನ? ನೋಡಿ ಫ್ರೆಂಡ್ಸ್, ಬೇಸಿಗೆ ಕಾಲದಲ್ಲಿ ಬೆಳೆದಿರೋ ನೋಡಿ, ಬೇಸಿಗೆ ಕಾಲದ ಮಳೆ ಇಲ್ಲ, ಅದರಿಂದ ಸ್ವಲ್ಪ ಇಳುವರಿ ಕಮ್ಮಿ ಇದೆ. ನೋಡಿ ಹೆಂಗಿದೆ ರಾಗಿ. ಮಳೆ ಇರ್ಲಿಲ್ಲ, ಕೈ ಕೊಟ್ಬಿಡ್ತು. ಹೌದಾ? ಮಳೆ ಬರ್ಲೇ ಇಲ್ಲ. ಇರೋ ನೀರಲ್ಲಿ ಅಡ್ಜಸ್ಟ್ ಮಾಡಿ ಇದಾಗಿರೋದು. ಈಗ ನಿಮ್ಗೆ ಮಳೆ ಇಲ್ಲ ಅಂತ ಇದೇನು ಹೆಂಗ್ ಬೆಳೆಸ್ರಿ? ನೀರ್ ಹಾಕಿದ್ರ? ನೀರು ಮಾಮೂಲಿ ಬೋರ್ ಇದೆಯಲ್ಲ, ಬಾವಿಲಿ ನೀರ್ ಇದೆಯಲ್ಲ, ಇದು ಮಾಡೋದು. ಸಿಂಕ್ಲರ್. ಹೌದು. ನಿಮ್ಗೆ ಎಷ್ಟು ಇದ್ರಲ್ಲಿ ಏನ್ ಸಿಕ್ಕಿದೆ? ಲಾಭ ಏನ್ ಸಿಕ್ಕಿದೆ? ಲಾಭ ಏನಿಲ್ಲ, ಅದು ಈಗ 3 ಕಣ್ಗೆ ಆಗಿದೆ ನೋಡಿ. 3 ಕಣ್ಗೆ ಆಗ್ಬೋದು, 3 ಕಣ್ಗೆ ಆಗ್ಬೋದು. ಅದೇ ಮಾರಿದ್ರೆ ಗೊತ್ತಾಗುತ್ತೆ ಏನ್ ಲಾಭ ಅಂತ. ಇದೆಷ್ಟು ಕೊರೆ ಬರ್ಬೋದು? ಅದೆಲ್ಲ ಅದೇ ಒಂದು 15 ಕಣ್ಗೆ ಬರ್ಬೋದು. 15 ಎಷ್ಟು ಬರ್ಬೋದು ದುಡ್ಡು? ಅದು ಹೇಳಕ್ಕಲ್ಲ, ರಾಗಿ ರೇಟ್ ಹೆಂಗಿದೆ ಅನ್ನೋದು ಗೊತ್ತಾಗಲ್ವ. ಅವ್ರು ಯಾರು? ಇವನ? ಇವನು ನಮ್ಮ ವೈದಿಕ್ ಅಂತ. ನಿಮ್ ಮಗನ? ಮಗ. ಹೌದಾ? ಏನು ಏನಾದ್ರು ಕಷ್ಟ, ಏನಾದ್ರು ಸಮಸ್ಯೆ ಇದೆಯಾ? ಕಷ್ಟ ಇದ್ದೇ ಇರುತ್ತೆ, ಮನ್ಸಾದ್ಮೇಲೆ ಕಷ್ಟ ಇದೆ. ಹೌದೌದು, ನಮಗೂ ಕಷ್ಟ ಇದೆ. ಎಲ್ಲ ಜನಕ್ಕೂ ಕಷ್ಟ ಇದ್ದೇ ಇರುತ್ತೆ. ಏನು ನೆಕ್ಸ್ಟ್ ಏನಾಗ್ಬೇಕು ಅಂತಿದ್ದೀರಾ ಸರ್? ನೆಕ್ಸ್ಟ್ ಅದೇ ನೋಡೋಣ, ಐಡಿಯಾ ಇನ್ನೂ ಬಂದಿಲ್ಲ. ಹಂದಿಗಳ ಕಾಟ ನೈಟ್ ಎಲ್ಲ ಹಂದಿ. ಹೌದಾ? ಹಿಂಡಿ ಬರ್ತದ ಹಂಗೆ. ನಾನು ಒಂದ್ಸರಿ ನೋಡ್ಬೇಕಂದಿನ ನಾನೊಂದ್ಸರಿ ನೋಡ್ಬೇಕು ಸರ್. ನೋಡಿ, ನೈಟ್ ಇವತ್ತು ಇಲ್ಲೇ ಇರ್ತೀರಲ್ಲ ನೀವು. ಸರಿ ಸರ್, ಇವತ್ತು ತೋರಿಸ್ತೀನಿ ನಿಮ್ಗೆ. ಹೌದಾ? ಡೈರೆಕ್ಟ್ ಶೂಟ್ ಮಾಡಿ ನೋಡಿ ಫ್ರೆಂಡ್ಸ್, ಇಷ್ಟು ಕರುಣೆಯಿಂದ ನಾನು ಇಲ್ಲೇ ಇರ್ತೀರಾ ಅಂತ ಕೇಳಿದ್ರೆ. ಹೌದಾ? ನಾನು ಅದಕ್ಕೋಸ್ಕರ ಕಾಯ್ತೀನಿ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಜೆ ಹಂದಿನ ತೋರಿಸ್ತೀನಿ, ಆಯ್ತಾ? ಡೈರೆಕ್ಟ್ ಆಗಿ ಅದು ಡೈರೆಕ್ಟ್ ಯಾರು ಇದು ಮಾಡಿಲ್ಲ, ನಂದಿನ ತೋರಿಸಿಲ್ಲ. ಈಗ ನಿಮ್ಗೆ ಏನು ಯಾವ್ದ್ರಲ್ಲಿ ಜಾಸ್ತಿ ಲಾಭ ಸಿಕ್ಕಿದೆ? ಜೋಳ, ರಾಗಿನೇ ಬೆಟರ್ ಅನ್ನೋಗಿದೆ. ಹೌದಾ? ಜೋಳದಲ್ಲೂ ಏನಿಲ್ಲ. ಇದು ಗಿಳಿ ಕಾಟ, ಈರುಳ್ಳಿ ಅಂತೂ ಲಾಸು, ಸಿಕ್ಕಾಪಟ್ಟೆ ಲಾಸ್ ಆಗೈತೆ. ಹೌದಾ? ಎಷ್ಟು ಹೋಗಿದ್ರಿ? ನೀವೇನ್ ಈರುಳ್ಳಿ ಹಾಕಿದ್ರಾ? ಹಾಕಿ ಹೋಯ್ತಲ್ಲ ಎಲ್ಲ. ಎಷ್ಟು ಸರಿ ಹಾಕಿದ್ರಿ? ಅದೇ ಒಂದ್ ಸೇರಿ ಹಾಕಿದ್ರೆ ಎಲ್ಲ ಹೊಂಟೋಯ್ತು. ಏನ್ ಮಾಡ್ಬೇಕು ಗೊತ್ತಾ ಸರ್? ಒಂದ್ಸರಿ ಹಾಕಿದ್ರೆ ಗೊತ್ತಾಗ್ತದ, ಬಿಟ್ಬಿಡ್ಬೇಕು ಸರ್. ಅದೇ ಫುಲ್ ಲಾಸ್. ಅದು ಈರುಳ್ಳಿ ಸವಾಸನೆ ಹೋಗಲ್ಲ. ಅದೇ ಈಗ ನೀವು ಪುನಃ ಹಾಕ್ತಿದ್ರೆ ಲಾಸ್ ಆಗ್ತಿರುತ್ತೆ, ದುಡ್ಡು ನಿಮ್ದು ಹೋಗೋದು, ಬೇರೆಯವ್ರದ್ದು ಹೋಗಲ್ಲ. ಅದಕ್ಕೆ ಒಂದ್ಸರಿ ಹಾಕಿದ್ರೆ ಬಿಟ್ಬಿಡ್ಬೇಕು, ಒಂದ್ಸರಿ ಹೋದ್ರೆ. ಈಗ ಏನು ಚೆಂಡು ಹಾಕಿದ್ರಾ? ಚೆಂಡು ಅದೇ ಮಾಮೂಲಿ. ಏನ ಎಷ್ಟು ಸಿಕ್ಕುತ್ತೆ ಚೆಂಡು ಹೂದಲ್ಲಿ? ಸ್ವಲ್ಪ ಏನು ಜಾಸ್ತಿ. ರಾಗಿಲೇ ಜಾಸ್ತಿ ಅನ್ಸುತ್ತಲ್ಲ? ರಾಗಿ ಸ್ವಲ್ಪ ಪರವಾಗಿಲ್ಲ. ನಿಮ್ಗೆ ಎಷ್ಟು ಲಾಭ? ದುಡ್ಡು ಎಷ್ಟು ಸಿಗುತ್ತೆ? ಏನ್ ಲಾಭ? ಎಲ್ಲ ಅಲ್ಲಿಗೆ. ನೀವೇ ಎಲ್ಲ ಕೆಲಸ ಮಾಡೋದಾ? ಕೆಲಸ ಅದೇ ಎಲ್ಲಿ ಒಬ್ರು ಮಾಡಕ್ಕಾಗುತ್ತೆ, ಕೂಲಿ ಕರ್ಕೊಂಡ್ಬೇಕಾಗುತ್ತೆ. ಕೂಲಿಗೆ ಎಲ್ಲ ದುಡ್ಡು. ಇಲ್ಲಿ ಪಕ್ಕದ ಏರಿಯಾದಲ್ಲಿ ಜನ ಇದಾರೆ, ಆ ಕಡೆ ಕೂಲಿ ಮಾಡಿಸೋದು. ಹೌದಾ? ನೋಡಿ ಫ್ರೆಂಡ್ಸ್, ಹಿಂಗೆ ರೈತರ ಕಷ್ಟ ನನಗೂ ಅರ್ಥ ಆಗುತ್ತೆ. ನಾನು ಒಬ್ಳು ರೈತರ ಮಗಳು, ನನಗೂ ಗೊತ್ತಾಗುತ್ತೆ. ಕೇಳ್ತಿದ್ದೆ, ಚೆಂಡು ಆಗ್ತಿದೆ, ನಾವೆಲ್ಲ ಹಾಕಿದ್ದು ಎಲ್ಲ ಲಾಸ್ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ನಾನು ಬೆಳೆದಿದ್ದು ನಾನು ಬೆಳೆಯೋಣ ಅಂತಿದ್ದೆ. ಅದಕ್ಕೆ ಫಸ್ಟ್ ವ್ಲಾಗ್ ಮಾಡ್ತಿರೋದು ರೈತರ ದುಃಖ ಏನಿದೆ, ಕಷ್ಟ ಏನಿದೆ ಅನ್ನೋ ಕಾರಣ. ಈಗ ನಿಮ್ಮ ಹತ್ರ ಎಷ್ಟು ಬೈಕ್ ಇದೆ, ಗಾಡಿಗಳಿದೆ? ಬೈಕ್ ಅದೇ ಒಂದಿದೆ, ಅದು EMI. ಹೌದಾ?
ಅದ್ಯಾರ ಬೈಕು ಯಾರ್ದು ಇದು? ಇದು ಇದು ನಮ್ಮ ತಂದೆಯವ್ರದ್ದು. ತಂದೆಯವ್ರದಾ? ನಿಮ್ಮ ತಂದೆ ಏನು ಇಲ್ಲ ಕೆಲಸನಾ? ಅಲ್ಲೆಲ್ಲ ದುಡಿತಾ ಅಲ್ಲಿ ಹೊಲದಲ್ಲಿ ಇದಾರೆ ನೋಡಿ. ಹೌದಾ? ಹೊಲದಲ್ಲಿ ಎಲ್ಲ ಕುಯ್ತಾ ಇದಾರೆ, ಹುಲ್ಲು ಕುಯ್ತಾ ಇದ್ದಾರೆ. ಹಾಂ. ಏನು ರಾಗಿ ಚೆನ್ನಾಗಿದ್ಯಾ? ರಾಗಿ ಒಳ್ಳೆ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಹಾಂ ಒಳ್ಳೆ ರೇಟ್ಗೆ ಹೋಗ್ಬೇಕು, ನೋಡ್ಬೇಕು. ಈ ದಲ್ಲಾಳಿಗಳ ಕಾಟ ಹಾಂ ಏನ್ ಮಾಡ್ತಾರ ದಲ್ಲಾಳಿಗಳು, ಹಾಂ. ಅದೇ ನೋಡ್ಬೇಕು. ಎಲ್ಲಿ ರೇಟ್ ಎಷ್ಟು ಹೋಗುತ್ತೆ ಅಂತ ಗೊತ್ತಿಲ್ಲ. ಹೌದಾ? ಈಗ ನಿಮ್ಮದು ಏನಾದ್ರು ಇದು ಎಲ್ಲ ತೋರಿಸ್ತೀರಾ? ಏನು ನಿಮ್ದು ಏನೇನು ಇದು ಒಣಗ್ತಿದೆ? ಇನ್ನು ಬಾಕಿ ಇದೆ ನೋಡಿ, ಎಲ್ಲ ಕುಯ್ತಾ ಇದಾರೆ ಅಲ್ಲಿ. ಹೌದಾ? ನೋಡ್ಕೊ ಬರ್ತೀನಿ. ನೈಟು ಹಿಂದಿಂಡೆ ಬಂದೆಲ್ಲ ತಿಂದ್ಬಿಟ್ಟ. ಇನ್ನಿದ್ರೆ ಅಷ್ಟೇ ಅದನ್ನು ತಿಂದಾಕ್ಬಿಡ್ತೇವೆ ಅಂದ್ಬಿಟ್ಟು ಹೌದಾ? ತೆನೆ ನೆತ್ತಾ ಇದಾರೆ. ನೋಡಿ ಫ್ರೆಂಡ್ಸ್, ಬಿಸಿಲು ನೋಡಿ ಎಷ್ಟಿದೆ, ಬಿಸಿಲು ಅಷ್ಟಿದೆ. ಸಿಕ್ಕಾಪಟ್ಟೆ ನೀವು ಹೀಗೆ ಬಂದಿರೋದು ಅನ್ಸುತ್ತೆ. ಅಲ್ಲಿ ನೋಡಿ ಕೂಲಿಗೆ ಬಿಟ್ಟಿದ್ದೀನಿ, ಅಲ್ಲಿ ವಿಡಿಯೋ ಮಾಡಿ. ಅಲ್ಲಿ ನೋಡಿ ಜನ ನೋಡಿ, ಅಲ್ಲಿ ಮಲಗಿದ್ದಾರೆ. ಅಲ್ಲಿ ಹೋಗಿ ಇದು ಮಾಡೋಗಿ ನೋಡಿ ಫ್ರೆಂಡ್ಸ್ ಎಷ್ಟು ವಿಡಿಯೋ ಮಾಡೋ ಮನೆ ಹೋಗಿ ಅಲ್ಲಿ ನೋಡಿ. ಇಲ್ಲಿ ಇದು ನಿಮ್ಮ ಹೊಲನಾ? ನೋಡಿ 3 ಜನ ಕೂಲಿಗಳು ಕರ್ಕೊಂಡಿದ್ದಾರೆ. ಅವರು ಕಷ್ಟ ಪಡ್ತಿದ್ದಾರೆ. ಇವಾಗ ಇವ್ರ ಕಷ್ಟಗಳು ಏನಂದ್ರೆ ಮಳೆ ಬರಲ್ಲ, ಬಿಸಿಲು ಜಾಸ್ತಿ ಅಂತೆ. ಎಷ್ಟು ಬೆವರು ಸುರಿಸಿ ಕಷ್ಟಪಟ್ಟು ಎಲ್ಲ ಕಿಲ್ತಿದ್ದಾರೆ. ನೋಡಿ ಫುಲ್ ಬಿಸಿಲಾಗಿದೆ. ಹೆಂಗೆ ಕಷ್ಟಪಡ್ತಿದ್ದಾರೆ ನೋಡಿ, ಹೆಂಗೆ ಕಷ್ಟಪಡ್ತಿದ್ದಾರೆ ಅಂದರೆ ನೀವು ನೋಡ್ತಿದ್ದೀರ ಅನ್ಸುತ್ತೆ. ನೋಡಿ ಇದು ಬಂದು ಪನಾಚಿಲಿರೋ ಕುಂಬಾರಗುಡಿಯಲ್ಲಿ ಒಂದು ರೈತರ ಮನೆ. ನೋಡಿ ಈಗ ಬನ್ನಿ. ಸಂಜೆ ಮತ್ತೆ ಹಂದಿಗಳು ತುಂಬಾ ಕಾಟ ಅಂತೆ. ನೀವು ಸುಮಾರು ಕಡೆ ಆನೆಗಳು ನೋಡ್ತೀರಾ, ಆನೆಗಳು ಕಾಟ ಅಂತಾರೆ. ಇಲ್ಲಿ ಫುಲ್ ಹಂದಿ ಕಾಟ. ಅಲ್ಲಿ ರೈತರು ಮಲಗಿದ್ರಲ್ಲ, ಅಲ್ಲಿ ಹೋಯ್ತಾ ಮಾತಾಡ್ಸ್ಮನೆ ಆ ರೈತರು. ನಾವು ಹೋಗಿ ಅಲ್ಲಿ ಮಾತಾಡ್ಸ್ಮನೆ. ಅಲ್ಲಿ ಮೆದೆ ಇದೆಲ್ಲ ವಿಡಿಯೋ ಮಾಡಿ. ನೋಡಿ ಅಲ್ಲಿ ಮೆದೆ ಇದೆ, ಮೆದೆ ನೋಡಿದ್ರ ಅಲ್ಲೊಬ್ಬ ರೈತ ಹೆಂಗೆ ಹೇಳಿದ್ದಾರೆ ಅಂತ. ಇಲ್ಲಿ ತುಂಬ ಸುಮಾರು ಇದು ಎಲ್ಲಿ ಗೊತ್ತಾ ಇರೋದು? ಮಹದೇಶ್ವರ ಬೆಟ್ಟದ ಪಕ್ಕ ಏರಿಯಾ ಇದು. ನಾನು ಬಂದಿರೋದು ಪನ್ನಾಚಿ. ಇದು ಬಂದಿರೋ ರೈತರು ಅಲ್ಲಿ ಮಲಗಿದ್ರು, ಹೋಗಿ ನೋಡೋಗಿ ಅಲ್ಲಿ ಪುನಃ ಇಲ್ಲೇ ಬರ್ತೀರಲ್ಲ, ಅಲ್ಲೋಗಿ ಅಲ್ಲಿ ಅದು ಮಾಹಿತಿ ತಿಳ್ಕೊಂಬಿಡಿ. ಒಳ್ಳೊಳ್ಳೆ ಮಾಹಿತಿಗಳಿದಾವೆ ಹೋಗಿ. ನೋಡಿ ಮಹದೇಶ್ವರ ಬೆಟ್ಟದ ಪಕ್ಕ ಪೊನ್ನಾಚಿ ಅಂತ. ಇಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ, ದುಡಿತಿದ್ದಾರೆ. ನೋಡಿ ಅಲ್ಲಿ ನೋಡಿ, ಅನೂರು ತಾಲೂಕಲ್ಲಿರೋ ಚಾಮರಾಜನಗರ ಜಿಲ್ಲಾ ರಾಮಪುರ ರೋಡ್ಲಿ ಇರೋ ಅಂಥ ಊರು. ನೋಡಿ ಅಲ್ಲಿ ನೋಡಿ ಹಸು. ಹಾಂ, ಇವರು ಒಂಥರ ಕಾಡು ಜನ ಥರ ಬದುಕ್ತಾರೆ. ನೋಡಿ ಅವರೇ ಹೇಳ್ತಿದ್ದಾರೆ ನನಗೆಲ್ಲ. ಇನ್ನೇನು ನಿಮ್ಗೆ ಹೇಳ್ಬೇಕಾಗಿಲ್ಲ. ನೋಡಿ ಹಂಗೆ ನೋಡ್ತಿದ್ದಾರೆ, ಈ ಬಿಸಿಲಲ್ಲಿ ಹೆಂಗೆ ನೋಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸಿಟಿ ಕಡೆಯಲ್ಲೆಲ್ಲ ಮನೇಲಿ ಆರಾಮಾಗಿದ್ದಾರೆ, ಅವ್ರದ್ದೇನು ಕಷ್ಟ ಇಲ್ಲ. ಅವ್ರಿಗೋಸ್ಕರ ನೋಡಿ, ರೈತರಿಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ಬೆಳೆ ಇಲ್ಲ, ಏನೂ ಇಲ್ಲ. ಬನ್ನಿ ಈಗ ನೋಡಿ, ಆ ಹುಡುಗ ಏನೋ ಮಾಡ್ತೈತೆ. ಹಾಯ್ ಹುಡುಗ, ಏನು ಮಾಡ್ತಿದ್ಯಾ ಪುಟ್ಟ? ಮಾತಾಡಲ್ವಾ ಇವನು? ಸರ್ ಎಲ್ಲ ಹೇಳಿಸ್ಕೊ ಬಂದೆ. ಹಾಂ, ಈಗ ನೀವು ಹಾಂ ಹಾಂ. ಏನು ಊಟ? ಅನ್ನ ಸಾಂಬಾರು. ಇಲ್ಲ ಮುದ್ದೆ ತಿಂತೀರಾ ನೀವು? ನಾನು ಯಾವ್ದಾದ್ರು ತಿಂತೀನಿ. ಹೌದಾ? ರೆಡಿ ಮಾಡ್ತಾರೆ. ಟೈಮ್ ಎಷ್ಟು ಇವಾಗ? ಎಷ್ಟು ಸರ್? ಇನ್ನು ಊಟ ಟೈಮ್ 11:31. ಇನ್ನೂ ಟೈಮ್ ಇದೆ, ಅಲ್ಲಿವರೆಗೂ ಮಾಡಿಬಿಡಿ. ಇವಾಗ ನಿಮ್ದು ಏನೇನಿದೆ ತೋರಿಸ್ಬೋದಾ? ಹಸು ಕರು ಅದೇ ಮೆದೆಕಾಯಿ ಅಲ್ಲಿ ನೋಡಿ, ನೆನ್ನೆ ಮೆದೆ ಫುಲ್ ಎಳೆದಿದ್ದೀವಿ. ಹಾಂ, ತೋರಿಸಿ ವಿಡಿಯೋ ಮಾಡಿ. ಅದು ತೋರಿಸ್ದೆ. ಹೌದಾ? ಇದು ಮೆದೆನ ಹಾಂ, ನೆನ್ನೆ ಫುಲ್ ಹಂಗೆ ಸಾಮ ತಟ್ಬಿಟ್ಟಿದ್ದೀನಿ. ಮಳೆ ಬಂದ್ರೆ ಒಂದನಿ ಬೀಳಲ್ಲ. ನಿಮ್ದು ತೋಟ ಇರುತ್ತಲ್ಲ, ನೀವು ಮಾತಾಡ್ಸ್ಕೊಂಡು ತೋರಿಸ್ಬೋದಲ್ವಾ? ತೋಟ ಟೊಮೊಟೊ ಹಾಕಿದೀವಿ. ಬನ್ನಿ ಬನ್ನಿ ಫ್ರೆಂಡ್ಸ್, ಈಗ ಅವ್ರದ್ದು ತೋಟ ಎಲ್ಲ ತೋರಿಸ್ತಾರೆ. ಬನ್ನಿ. ಹೌದಾ? ಇಲ್ಲಿ ನೋಡಿ ಪಪ್ಪಾಯಿ ಇದು. ಪರಂಗಿ ಹಣ್ಣ ಹಾಕ್ತಿದ್ಯಾ? ನೋಡಿ ಕಲರ್ ಬಂದಿದೆ. ನೋಡಿ ಫ್ರೆಂಡ್ಸ್, ಆ 3 ಕಲರು ಬಂದ್ಬಿಟ್ಟಿದೆ ಹಣ್ಣಾಗು. ಹಾಂ, ಸರ್. ಹ್ಞೂ ಸರ್, ಇದು ನ್ಯಾಚುರಲ್. ಅದೇನು ಸರ್, ಜ್ಯೂಸ್ ಹಣ್ಣು ಗಿಡನಾ?
ಯಾವ್ದು ಅದು ಯಾವ್ದು ಅದು ಜ್ಯೂಸ್ ಅದೇ ಮಾಮೂಲಿ ಜ್ಯೂಸ್ ಅಂತಾರಲ್ಲ ಇಲ್ಲಿ ಹಾಂ ಹಳ್ಳಿಗಳ ಕಡೆ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗ್ ಕಷ್ಟಪಡ್ತಿದ್ದಾರೆ. ತೆಂಗಿನ ಮರ ಇನ್ನೂ ಬೆಳೆದಿಲ್ವಾ? ನಿಂಬೆ ಗಿಡ ಇದು ನಿಂಬೆ. ಹೌದಾ? ಅದೇ ನೋಡಿ ಜೇನು ಪೆಟ್ಟಿಗೆ ಇಟ್ಟಿದೀವಿ. ಹೌದಾ? 2 ಜೇನು ಹೌದಾ? ನೋಡಿದ್ರಾ? ನೋಡಿ ಲೈಟ್ ನೋಡ್ತಿರೋದು. ನೋಡಿ ನೋಡಿ ಅಲ್ಲಿ ಜೇನು ಪೆಟ್ಟಿಗೆ ಹಾಕಿದ್ದಾರೆ. ಜೇನು ಯಾಕಂದ್ರೆ ಬೇಸಿಗೆ ಅದು ನೋಡಿ ನೊಣ ಹೋಯ್ತಾ ಇದೆ ಒಳಗಡೆ. ಹಾ ಅಲ್ಲಿ ನೋಡಿ ಅಲ್ಲಿ ಇದು ಮಾಡಿ ಅಲ್ಲಿ ನೋಡಿ ಅಲ್ಲಿ ಒಂದು ಇದೆಯಾ ಎಲ್ಲರೂ ಎಲ್ಲಿ ನೋಡಿ ಅಲ್ಲಿ ನೊಣ ಹೋಗ್ತಾ ಇದೆ ಬರ್ತಾ ಇದೆ ಕಾಣಿಸ್ತಿಲ್ಲ. ಆಮೇಲೆ ಅದನ್ನ ತೋರಿಸ್ತಾ ಇದೆ ನಿಂಬೆ ಇದು. ಹೌದಾ? ಪೀಸ್ ಬಿಟ್ಟಿದೆ ಅದೇ ಫ್ರೆಂಡ್ಸ್. ಇದಕ್ಕಾದ್ರೂ ನೀವು ನನಗೆ ಫ್ರೆಂಡ್ಸ್ ಇದಕ್ಕಾದ್ರೂ ನನಗೆ ಸಪೋರ್ಟ್ ಮಾಡಬೇಕು. ಫಸ್ಟ್ ವ್ಲಾಗ್ ಮಾಡ್ತಿರೋದು ಇದು. ನಾನು ಫಸ್ಟ್ ವ್ಲಾಗ್ ಮಾಡಬೇಕು ಅಂತಿದ್ದೆ. ಫಸ್ಟ್ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ರೈತರ ಕಷ್ಟ ಏನು, ದುಃಖ ಏನು, ಸುಖ ಹೆಂಗೆ ನಾವು ಹಂಚ್ಕೊಳ್ಳೋ ಅಂತ ಬಂದಿರೋದು. ಹೌದು ನೋಡಿ ಫ್ರೆಂಡ್ಸ್ ಹೆಂಗೆ ಒಣಗೋಗಿದೆ. ಬಿಸಿಲು, ಮಳೆ ಇಲ್ಲ, ₹1 ಲಾಭ ಇಲ್ಲ ಇವ್ರ ಪಾಪ. ನೋಡಿ ದಾಳಿಂಬೆ ಹಾಂ ಚೆನ್ನಾಗಿದೆ, ಒಳ್ಳೆ ಈಗ ಇದಾಯ್ತಾ ಕಾಯಿ ಹಣ್ಣಾಗಬೇಕು. ಹೌದು ದಾಳಿಂಬೆ ಪಾಪ ಹೆಂಗ್ ಕಷ್ಟಪಡ್ತಾರೆ ಬಿಸಿಲಲ್ಲಿ. ತೆಂಗಿನ ಗಿಡಗಳು ಇವರೇ ಬಂದು ತೋಟಕ್ಕೆ ಓನರು. ಅದೇ ನೋಡಿ ಬೋರ್ದ ಇದು ಬಾವಿ ಎಲ್ಲ ತೋರಿಸ್ಬೇಕಿತ್ತು ನಾನು. ಬಾವಿನ ನೋಡಿ ಬನ್ನಿ ಹಂಗತ್ತಿ ಸರ್. ಅಲ್ಲಿ ಜಾಗ ಇದೆಯಾ? ಅಲ್ಲಿ ನೋಡಿ ಹಿಂಗೆ ಕಷ್ಟಪಡ್ತಿದ್ದಾರೆ ರೈತರು. ಟೊಮೊಟೊ ನೋಡಿ, ಟೊಮೊಟೊ ಅದು ನೋಡಿ ಎಲ್ಲ ಕೊಳ್ತೋಗಿದೆ ಒಂದೊಂದು. ನೋಡಿ 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 ಕಲರ್ ಚೆನ್ನಾಗಿದೆ ಕೊಡಿ. ನೋಡಿ ಫ್ರೆಂಡ್ಸ್ ನ್ಯಾಚುರಲ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಂಬೆ ಪೀಸ್ಗಳು ಎಲ್ಲ ಒಂದು ಮರದ ಸರಿ ಇಟ್ಕೊಬೇಕಾ? ಬೇಡ ಸರ್ ಬೇಡ. ನಾನು ಇವರೇ ರೈತನ ಮಗಳಲ್ವಾ, ನನಗೂ ಅಲ್ಲ ಕಷ್ಟ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್ ಇದಕ್ಕಾದ್ರೂ ನಾನು ಫಸ್ಟ್ ವ್ಲಾಗ್ ಮಾಡ್ತೀನಿ. ಅದಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಪ್ರತಿಯೊಬ್ಬ ಜನನು. ನೋಡಿ ಮೋಟ್ರ್ ಅಂತ ಅದು ನೋಡಿ ಹಿಂಗಿದೆ, ಚೆನ್ನಾಗಿದೆ ಸರ್. ಅದಕ್ಕಾದ್ರೂ ನೀವು ನಮಗೆ ಸಪೋರ್ಟ್ ಮಾಡಲೇಬೇಕು. ನಾನು ಸಪೋರ್ಟ್ ಮಾಡಿದ್ರೆ ನೀವೆಲ್ಲ ಸಹಾಯ ಮಾಡ್ಬೋದು. ನಾನೇನು ಸುಳ್ಳು ಹೇಳ್ತೀರಾ, ನಿಜವಾಗ್ಲೂ ತುಂಬ ಕಷ್ಟ ಇದೆ. ಒಬ್ರೊಬ್ರು ಗೊತ್ತಾಗುತ್ತೆ ರೈತರ ಜೀವನ ಏನಂತ, ಒಬ್ರೊಬ್ರು ಗೊತ್ತಾಗಲ್ಲ. ನಾನು ಬೈತಿರೋದೆಲ್ಲ ಹೇಳ್ತಿರೋದು. ನೋಡಿ ಇದರಿಂದನೇ ಅವರು ಇದೆಲ್ಲ ಬೆಳೆಸಿರೋದ್ರಾಗಿ. ನನಗೆ ನಿಲ್ಲಕ್ಕಾಗ್ತಿಲ್ಲ ಫ್ರೆಂಡ್ಸ್. ಕಾಲು ಚಪ್ಪಲಿ ಹಾಕಿರೋ ನೀಳು. ಇವ್ರು ನೋಡಿ ಹಂಗ ನನಗೆ ಫುಲ್ ಬಿಸಿ ಬಿಸಿ ಅನಿಸ್ತೈತೆ ನೋಡಿ ಇಲ್ಲಿ. ನೋಡಿ ಸರ್ ಅದೊಂದು ತಂತಿನ ಈ ಕಡೆ ಬನ್ನಿ, ಶಾಕ್ ಹೊಡೆದ್ಬಿಟ್ರೆ ಕಷ್ಟ. ಅದು ಮೊದಲು ಇದಿದೆ. ಹಾಂ ಬಂದುಬಿಡಿ, ಏನಕ್ಕೆ ಬೇಕು. ಆಮೇಲೆ ಬನ್ನಿ ಶಾಪ್ ಸೋಲಾರ್ ತಂತಿ ಕೊಟ್ಟಿರ್ಬೇಕು. ಆಮೇಲೆ ನೀವು ಹಂಗೆ ಸರ್ ಚಪ್ಪಲಿ ಹಾಕ್ತಾ ಇಲ್ಲ, ದುಡ್ತೀರಾ? ಹೌದಾ? ನಡಿ ನೀವು ಮುಂದೆ ನಡಿ. ನೋಡಿ ಟೊಮೊಟೊ ತಿಂತಿದ್ದೀವಿ. ಟೊಮೊಟೊ ಇಲ್ಲಿ ಪ್ಯೂರ್ ಅಲ್ಲ, ಅಲ್ಲಿ ನೋಡಿ ಹಿಂಗೆ ಹಿಂಗೆ ನಡೀದು ಹಿಂಗೆ ಚಪ್ಪಲಿ ಇದ್ರೆ ಹಾಕಿಲ್ಲ. ನಾನು ಸಿಟಿ ಕಡೆ ಎಲ್ಲ ಬರೀ ಪೌಡರ್ ಅದೆಲ್ಲ ಹಾಕಿ ಮಾಡ್ತಾರೆ. ಇಲ್ಲಿ ನ್ಯಾಚುರಲ್ ಮರ ಹಾಕ್ತೀವಿ, ಅಲ್ಲೇ ಕಿತ್ತು ತಿಂತೀವಿ. ಇವತ್ತಂತೂ ಒಂದಿನ ನೋಡಲೇಬೇಕು ಸರ್ ನಾನು. ಹಾಂ ಇದಕ್ಕಾದ್ರೂ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಲೇಬೇಕು, ನೋಡ್ತಾನೆ ಇರಬೇಕು ನೋಡಿ. ಹಾಂ ಇದನ್ನು ಏನು ಸರ್? ಕಾಸಕ್ಕಿನ? ಇದು ಕಾಸಕ್ಕಿ ಅಂತ ಏನು ಬಿಸಿಲಲ್ಲಿ ಕಾಣಿಸಲ್ಲ. ನೋಡಿ ಜ್ಯೂಸ್ ಹಣ್ಣು ಇದು ನಾನು ತುಂಬ ಇಷ್ಟ ಈ ಹಣ್ಣು. ನೋಡಿ ಹಣ್ಣು ಬಿಟ್ಟಿದೆ ಸರ್. ಎಲ್ಲ ಚೆನ್ನಾಗಿತ್ತು. ಅಡಿಕೆ ಏನು ಹಾಕಲ್ವ ನೀವು? ಅಡಿಕೆ
ಹಾಯ್ ಪುಟ, ಹಾಯ್ ಪುಟ. ಹೋಗು, ಭಯ ಪಡುತ್ತೆ ಹುಡುಗ. ನಾಚಿಗೆ ಹಸು ಕರು ಹಸುಗಳು ಅಲ್ಲಿ ಮೇಯ್ತಾ ಇದೆ ಮೇಲ್ಗಡೆ. ಹೌದಾ? ಹಾ. ಬನ್ನಿ ಮೇಲು ನೋಡೋಣ. ಬನ್ನಿ. ಇದು ಹಾಕಿದ್ದಾರೆ ಬೇಡ ಇವಾಗ. ಏನು ಇದು ಈ ಊಟ ರೆಡಿ ಇದೆ, ಎಂಡ್ ಮಾಡ್ಬಿಡಿ. ಯಾಕೆ ಹೌದು, ಸೋಲಾರ್ ಹಾಕಿದಾರಾ? ಸೋಲಾರ್ ಹಾಕಿದ್ರೆ ಬೇಡ ಇರೋ ಕೇಳ್ತೀನಿ. ಸೋಲಾರ್ ಹಾಕಿದ್ರೆ ಅಮ್ಮ ತಾಯಿ ಸೋಲಾರ್ ಹಾಕಿದ್ದೀರಾ? ಇಲ್ವಂತೆ. ಹಾಂ ಬಿಸಿಲಿದೆಯಲ್ಲ ಸಿಕ್ಕಾಪಟ್ಟೆ. ಬನ್ನಿ ನಾನು ರೌಂಡ್ ಹೋಗಿ ಬಂದ್ಬಿಡೋಣ. ಬೇಡ ಸುಮ್ಮನೆ ಹಸು ಬೇರೆ ನನಗೆ ಪರಿಚಯ, ನನಗೆ ಸ್ಕೂಲಲ್ಲಿ ಭಯ. ಏನು ಮಜ್ಜಿಗೆ ಕುಡಿದು ಬಿಡಿ ಒಂದು ಲೋಟ. ಉಪ್ಪು ಹಾಕ್ತಾನೆ, ನಂಗೆ ಉಪ್ಪು ಬೇಕು. ಎಂಡ್ ಮಾಡಿ. ಹಾಂ ಎಂಡ್ ಮಾಡಿ ಆಮೇಲೆ ನೋಡೋಣ. ಏನು ಮಾಡೋದಾ? ಆಮೇಲೆ ನೆಕ್ಸ್ಟ್ ಅಂದಿಯಿಂದ ಸ್ಟಾರ್ಟ್. ನೆಕ್ಸ್ಟ್ ಆಪರೇಷನ್ ಅಂದಿನೇ ನಾವು ಇದು ಮಾಡೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಇದು ಇಲ್ಲಿ ಎಂಡ್ ಆಗಲ್ಲ, ಅಂದಿ ಡೈರೆಕ್ಟ್ ಶೂಟ್ ಮಾಡುವ. ಅದು ಇಂಡಿಯಾ ಬರ್ತದೆ, ಇಂಡಿಯಾ ಬರ್ತಾವಂತೆ. ಅಂದಿ ಆಪರೇಷನ್ ನೆಕ್ಸ್ಟ್ ಡೈರೆಕ್ಟ್ ಶೂಟ್ ಮಾಡ್ಬೇಕು. ಸ್ವಲ್ಪ ಹೊತ್ತಲ್ಲಿ ಸಿಗ್ತೀನಿ, ಸಂಜೆ ಆಗಲಿ ಸಿಗ್ತೀನಿ. ಓಕೆನಾ? ಊಟ ಮಾಡ್ಕೊಂಡು ಮತ್ತೆ ಎಲ್ಲ ಕುಡ್ಕೊಂಡು ಇವ್ರ ಮನೇಲಿ ಅಷ್ಟೇ. ನಿಮ್ಗೇನು ಸಂಜೆ ಎಲ್ಲ ಸಿಗ್ತೀನಿ. ಬಾಯ್ ಬಾಯ್. ಆಪರೇಷನ್ ಅಂದಿ ಅಂತ.